ಮೀರಿಸುವಂತ ಸರ್ಕಾರಿ ಹೈಟೆಕ್ ಶಾಲೆ ಅಂತ ಹೈಟೆಕ್ ಸರ್ಕಾರಿ ಶಾಲೆ ರಾಜ್ಯದಲ್ಲೇ ಇಲ್ವೇನು. ಆದ್ರೆ ಆ ಮಾದರಿ ಶಾಲೆಯನ್ನ ಮುಚ್ಚುವ ಹುನ್ನಾರ ನಡೀತಾ ಇದೆ ಎನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಶಾಲೆ ಉಳಿಸುವಲ್ಲಿ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ಜಿಲ್ಲೆದು ಏನ್ ಕತೆ ಬನ್ನಿ ನೋಡೋಣ. ಖಾಸಗಿ ಶಾಲೆಯನ್ನೇ ಮೀರಿಸುವ ಸರ್ಕಾರಿ ಸ್ಕೂಲ್, ಸರ್ಕಾರಿ ಶಾಲೆಗೆ ಸರ್ಕಾರದಿಂದಲೇ ಅಡ್ಡಗಾಲು. ದೃಶ್ಯದಲ್ಲಿ ಕಾಣುತ್ತಿರುವ ಈ ಶಾಲೆಯನ್ನ ನೋಡಿದ್ರೆ ಇದ್ಯಾವುದೋ ಪ್ರೈವೇಟ್ ಶಾಲೆ ಅಂತ ಅನಿಸುತ್ತೆ. ಸುಸಜ್ಜಿತ ಕಟ್ಟಡ, ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ಸೌಲಭ್ಯ, ಫುಲ್ ಹೈಟೆಕ್ ಬಸ್ ವ್ಯವಸ್ಥೆ, ಸಾವಿರಾರು ವಿದ್ಯಾರ್ಥಿಗಳು, ಇಷ್ಟೆಲ್ಲ ಇರೋ ಸರ್ಕಾರಿ ಶಾಲೆಗೆ ಈಗ ಕಂಟಕ ಶುರುವಾಗಿದೆ. ಎಸ್, ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ಸರ್ಕಾರವೇ ಸಮಸ್ಯೆ ತಂದೊಡ್ಡಿದೆ. ಇದೇ ಶಾಲೆಯ ಮಕ್ಕಳು ತಮ್ಮ ಶಾಲೆಯನ್ನ ಉಳಿಸಿಕೊಡಿ ಎಂದು ಹೋರಾಡುತ್ತಿದ್ದಾರೆ. 2015ರಲ್ಲೇ ಒಮ್ಮೆ ಮುಚ್ಚುವ ಹಂತ ತಲುಪಿದ್ದ ಈ ಸರ್ಕಾರಿ ಶಾಲೆ ಮತ್ತೆ ತಲೆ ಎತ್ತಿ ನಿಂತಿದ್ದೇ ರೋಚಕ. ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಊರವರು ಸೇರಿ ಈ ಶಾಲೆಯನ್ನ ಉಳಿಸಿದ್ರು. ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಈ ಶಾಲೆಯನ್ನ ದತ್ತು ಸ್ವೀಕರಿಸಿ ಅಭಿವೃದ್ಧಿಪಡಿಸಲಾಗಿತ್ತು. ಅಂದು ಕೇವಲ 28 ಮಕ್ಕಳು ಇದ್ದ ಶಾಲೆ ಅಭಿವೃದ್ಧಿ ಹೊಂದಿ ಇದೀಗ 1040 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಇದೀಗ ಈ ಶಾಲೆಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನ ಶಾಲೆಯ ದತ್ತು ಸ್ವೀಕಾರ ಆದೇಶವನ್ನ ಶಿಕ್ಷಣ ಇಲಾಖೆ ರದ್ದುಪಡಿಸಿದೆ. ದತ್ತು ಆದೇಶ ರದ್ದತಿ ಹಿಂದೆ ಬಂಟ್ವಾಳದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೈವಾಡ ಇದೆ ಎನ್ನೋ ಆರೋಪ ಕೇಳಿಬಂದಿದೆ. ಶಾಸಕನಾಗುವ ಮೊದಲು ಕೂಡ ಈ ಶಾಲೆಯ ಬಗ್ಗೆ ಹೇಗಿತ್ತು, ಈ ಶಾಲೆಯನ್ನು ಹೇಗೆ ಈ ಒಂದು ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನವರು ಹೇಗೆ ದತ್ತು ತಗೊಂಡ್ರು, ಇದೆಲ್ಲ ಹಿಸ್ಟ್ರಿಯನ್ನು ಬಹಳ ಹತ್ತಿರದಿಂದ ನಾನು ನೋಡಿದವ. ಅದರಿಂದ ಈ ಟ್ರಸ್ಟ್ನವರು ತಗೊಂಡ ಮೇಲೆ 23-28 ಇದ್ದ ಮಕ್ಕಳ ಸಂಖ್ಯೆ ಮತ್ತು ಹಳತ್ತು ಕಟ್ಟಡ ಬೀಳ್ಲಿಕ್ಕೆ ಆಗಿತ್ತಾಗ ಯಾರು ಮಕ್ಕಳನ್ನು ರಿಸ್ಕ್ ತಗೊಂಡು ಈ ಶಾಲೆಗೆ ಕಳಿಸ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಈ ಶಾಲೆಯನ್ನ ದತ್ತು ತಗೊಂಡು ಈ ಶಾಲೆಯನ್ನು ಈ ಮಟ್ಟಿಗೆ ನಿಮ್ಮ ಕಣ್ಣೆದುರು ಕಾಣ್ತದೆ. ಈ ಮಟ್ಟಿಗೆ ಯಾವುದೇ ನನ್ನ ಲೆಕ್ಕದಲ್ಲಿ ಸರ್ಕಾರಿ ಶಾಲೆ, ಇಂಥ ಒಂದು ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿ ಅಂತೂ ಇಲ್ಲ, ಬೇರೆ ಕಡೆ ಗೊತ್ತಿಲ್ಲ ನಮಗೆ. ದಡ್ಡಲಕಾಡು ಸರ್ಕಾರಿ ಶಾಲೆಯ ಖಾಸಗಿ ಟ್ರಸ್ಟ್ ದತ್ತು ಪರವಾನಿಗೆ ನವೀಕರಣಕ್ಕೆ ಒತ್ತಾಯಿಸಿ ವಿದ್ಯಾರ್ಥಿಗಳು, ಪೋಷಕರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ವಿರುದ್ಧ ಮಕ್ಕಳು ಮತ್ತು ಪೋಷಕರ ಆಕ್ರೋಶ ಹೊರಹಾಕಿದ್ರು. ದತ್ತು ಪರವಾನಿಗೆ ನವೀಕರಿಸದೆ ನಮ್ಮಿಂದ ಶಾಲೆ ಕಸಿದುಕೊಳ್ಳುವ ಹುನ್ನಾರ ನಡೆಸುತ್ತಿದೆ ಅನ್ನೋದು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಅಂಚನ್ ಆರೋಪ. ಯಾಕಂದ್ರೆ ಒಂದು ಸಂಸ್ಥೆ ನಡೆಸಬೇಕು, ಕೇವಲ ಇರುವಂತ 7 ಟೀಚರ್ ಸರ್ಕಾರಿ ಟೀಚರ್ ಅವ್ರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇದು 1027 ಮಕ್ಕಳಿದ್ದಾರೆ. ಆದ್ರಿಂದ ನಾವು 100% ಈ ಶಾಲೆಯನ್ನು ಹಳೆ ವಿದ್ಯಾರ್ಥಿ ಊರಿನೆಲ್ಲ ದಾನಿಗಳನ್ನ ಹಿಡ್ಕೊಂಡು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಸೇರ್ಕೊಂಡು ಸಾಲ ಸಮಿತಿ ಸೇರ್ಕೊಂಡು ಇದನ್ನು ಮುನ್ನಡೆಸ್ತೀವಿ. ಅದರ ಟ್ರಸ್ಟ್ ರಿನ್ಯೂವಲ್ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತೇನು ದೊಡ್ಡ ಮಟ್ಟದ ಹೋರಾಟ ಇವತ್ತೇ ಮಾಡುವಂತ ಇದೀವಿ. ಮಕ್ಕಳೆಲ್ಲ ಚಲೋ ಅಂತ ನಾವು ಬಂಟ್ವಾಳ ಚಲೋ ವಿಧಾನಸಭಾ ಮಿನಿ ವಿಧಾನಸಭೆಯಲ್ಲಿ ಅಲ್ಲೇ ಕೂತ್ಕೊಳ್ಳೋರು. ಇವತ್ತು ಶಾಸಕರು ನಮಗೆ ಒಂದು ಸಲಹೆಯನ್ನು ಕೊಟ್ಟರು, ಇವತ್ತೊಂದು ಗಡುವು ಕೊಡಿ, ಅದಕ್ಕೆ 1 ತಿಂಗಳ ಗಡುವನ್ನು ಕೊಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಇವತ್ತು ಏನು ಮಕ್ಕಳ ಚೆಲ್ಲಾಟ ಆಡ್ತಿದೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಗೆ 1 ತಿಂಗಳ ಗಡುವು ನೀಡಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಮುಂದೆ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಚಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೀರಿಸುವಂತ ಸರ್ಕಾರಿ ಹೈಟೆಕ್ ಶಾಲೆ ಅಂತ ಹೈಟೆಕ್ ಸರ್ಕಾರಿ ಶಾಲೆ ರಾಜ್ಯದಲ್ಲೇ ಇಲ್ವೇನು. ಆದ್ರೆ ಆ ಮಾದರಿ ಶಾಲೆಯನ್ನ ಮುಚ್ಚುವ ಹುನ್ನಾರ ನಡೀತಾ ಇದೆ ಎನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಶಾಲೆ ಉಳಿಸುವಲ್ಲಿ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ಜಿಲ್ಲೆದು ಏನ್ ಕತೆ ಬನ್ನಿ ನೋಡೋಣ. ಖಾಸಗಿ ಶಾಲೆಯನ್ನೇ ಮೀರಿಸುವ ಸರ್ಕಾರಿ ಸ್ಕೂಲ್, ಸರ್ಕಾರಿ ಶಾಲೆಗೆ ಸರ್ಕಾರದಿಂದಲೇ ಅಡ್ಡಗಾಲು. ದೃಶ್ಯದಲ್ಲಿ ಕಾಣುತ್ತಿರುವ ಈ ಶಾಲೆಯನ್ನ ನೋಡಿದ್ರೆ ಇದ್ಯಾವುದೋ ಪ್ರೈವೇಟ್ ಶಾಲೆ ಅಂತ ಅನಿಸುತ್ತೆ. ಸುಸಜ್ಜಿತ ಕಟ್ಟಡ, ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ಸೌಲಭ್ಯ, ಫುಲ್ ಹೈಟೆಕ್ ಬಸ್ ವ್ಯವಸ್ಥೆ, ಸಾವಿರಾರು ವಿದ್ಯಾರ್ಥಿಗಳು, ಇಷ್ಟೆಲ್ಲ ಇರೋ ಸರ್ಕಾರಿ ಶಾಲೆಗೆ ಈಗ ಕಂಟಕ ಶುರುವಾಗಿದೆ. ಎಸ್, ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ದಡ್ಡಲಕಾಡು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಗೆ ಸರ್ಕಾರವೇ ಸಮಸ್ಯೆ ತಂದೊಡ್ಡಿದೆ. ಇದೇ ಶಾಲೆಯ ಮಕ್ಕಳು ತಮ್ಮ ಶಾಲೆಯನ್ನ ಉಳಿಸಿಕೊಡಿ ಎಂದು ಹೋರಾಡುತ್ತಿದ್ದಾರೆ.
2015ರಲ್ಲೇ ಒಮ್ಮೆ ಮುಚ್ಚುವ ಹಂತ ತಲುಪಿದ್ದ ಈ ಸರ್ಕಾರಿ ಶಾಲೆ ಮತ್ತೆ ತಲೆ ಎತ್ತಿ ನಿಂತಿದ್ದೇ ರೋಚಕ. ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳು ಊರವರು ಸೇರಿ ಈ ಶಾಲೆಯನ್ನ ಉಳಿಸಿದ್ದರು. ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಈ ಶಾಲೆಯನ್ನ ದತ್ತು ಸ್ವೀಕರಿಸಿ ಅಭಿವೃದ್ಧಿಪಡಿಸಲಾಗಿತ್ತು. ಅಂದು ಕೇವಲ 28 ಮಕ್ಕಳು ಇದ್ದ ಶಾಲೆ ಅಭಿವೃದ್ಧಿ ಹೊಂದಿ ಇದೀಗ 1040 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಇದೀಗ ಈ ಶಾಲೆಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನ ಶಾಲೆಯ ದತ್ತು ಸ್ವೀಕಾರ ಆದೇಶವನ್ನ ಶಿಕ್ಷಣ ಇಲಾಖೆ ರದ್ದುಪಡಿಸಿದೆ. ದತ್ತು ಆದೇಶ ರದ್ದತಿ ಹಿಂದೆ ಬಂಟ್ವಾಳದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೈವಾಡ ಇದೆ ಎನ್ನೋ ಆರೋಪ ಕೇಳಿಬಂದಿದೆ. ಶಾಸಕನಾಗುವ ಮೊದಲು ಕೂಡ ಈ ಶಾಲೆಯ ಬಗ್ಗೆ ಹೇಗಿತ್ತು, ಈ ಶಾಲೆಯನ್ನು ಹೇಗೆ ಈ ಒಂದು ದುರ್ಗಾ ಚಾರಿಟೇಬಲ್ ಟ್ರಸ್ಟ್ನವರು ಹೇಗೆ ದತ್ತು ತಗೊಂಡ್ರು, ಇದೆಲ್ಲ ಹಿಸ್ಟ್ರಿಯನ್ನು ಬಹಳ ಹತ್ತಿರದಿಂದ ನಾನು ನೋಡಿದವ. ಅದರಿಂದ ಈ ಟ್ರಸ್ಟ್ನವರು ತಗೊಂಡ ಮೇಲೆ 23-28 ಇದ್ದ ಮಕ್ಕಳ ಸಂಖ್ಯೆ ಮತ್ತು ಹಳತ್ತು ಕಟ್ಟಡ ಬೀಳ್ಲಿಕ್ಕೆ ಆಗಿತ್ತಾಗ ಯಾರು ಮಕ್ಕಳನ್ನು ರಿಸ್ಕ್ ತಗೊಂಡು ಈ ಶಾಲೆಗೆ ಕಳಿಸ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಈ ಶಾಲೆಯನ್ನ ದತ್ತು ತಗೊಂಡು ಈ ಶಾಲೆಯಲ್ಲಿ ಈ ಮಟ್ಟಿಗೆ ನಿಮ್ಮ ಕಣ್ಣೆದುರು ಕಾಣ್ತದೆ. ಈ ಮಟ್ಟಿಗೆ ಯಾವುದೇ ನನ್ನ ಲೆಕ್ಕದಲ್ಲಿ ಸರ್ಕಾರಿ ಶಾಲೆ ಇಂಥ ಒಂದು ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿ ಅಂತೂ ಇಲ್ಲ, ಬೇರೆ ಕಡೆ ಗೊತ್ತಿಲ್ಲ ನಮಗೆ. ದಟ್ಟಲಕಾಡು ಸರ್ಕಾರಿ ಶಾಲೆಯ ಖಾಸಗಿ ಟ್ರಸ್ಟ್ ದತ್ತು ಪರವಾನಿಗೆ ನವೀಕರಣಕ್ಕೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ವಿರುದ್ಧ ಮಕ್ಕಳು ಮತ್ತು ಪೋಷಕರ ಆಕ್ರೋಶ ಹೊರಹಾಕಿದ್ರು. ದತ್ತು ಪರವಾನಿಗೆ ನವೀಕರಿಸದೆ ನಮ್ಮಿಂದ ಶಾಲೆ ಕಸಿದುಕೊಳ್ಳುವ ಹುನ್ನಾರ ನಡೆಸುತ್ತಿದೆ ಅನ್ನೋದು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಅಂಚನ್ ಆರೋಪ. ಯಾಕಂದ್ರೆ ಒಂದು ಸಂಸ್ಥೆಯ ನಡುವೆ ಕೇವಲ ಇರುವಂತಹ 7 ಟೀಚರ್ ಸರ್ಕಾರಿ ಟೀಚರ್ ಅವ್ರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇದು 1022 ಮಕ್ಕಳಿದ್ದಾರೆ. ಆದ್ರಿಂದ ನಾವು 100% ಈ ಶಾಲೆಯನ್ನು ಹಳೆ ವಿದ್ಯಾರ್ಥಿ ಊರಿನೆಲ್ಲ ದಾನಿಗಳನ್ನ ಇಟ್ಕೊಂಡು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಸೇರ್ಕೊಂಡು ಸಾಲ ಸಮಿತಿ ಸೇರ್ಕೊಂಡು ಇದನ್ನು ಮುನ್ನಡೆಸ್ತೀವಿ. ಅದರ ಟ್ರಸ್ಟ್ ರಿನ್ಯೂವಲ್ ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತೇನು ದೊಡ್ಡ ಮಟ್ಟದ ಹೋರಾಟ ಇವತ್ತೇ ಮಾಡುವಂತ ಇದೀವಿ. ಮಕ್ಕಳೆಲ್ಲ ಚಲೋ ಅಂತ ನಾವು ಬಂಟ್ವಾಳ ಚಲೋ ವಿಧಾನಸಭಾ ಮಿನಿ ವಿಧಾನಸಭೆಯಲ್ಲಿ ಅಲ್ಲೇ ಕೂತ್ಕೊಳ್ಳೋರು. ಇವತ್ತು ಶಾಸಕರು ನಮಗೆ ಒಂದು ಸಲಹೆಯನ್ನು ಕೊಟ್ಟರು, ಇವತ್ತೊಂದು ಗಡುವು ಕೊಡಿ, ಅದಕ್ಕೆ 1 ತಿಂಗಳ ಗಡುವನ್ನು ಕೊಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಇವತ್ತು ಏನು ಮಕ್ಕಳ ಚೆಲ್ಲಾಟ ಆಡ್ತಿದೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಗೆ 1 ತಿಂಗಳ ಗಡುವು ನೀಡಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಮುಂದೆ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಚಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮೀರಿಸುವಂತ ಸರ್ಕಾರಿ ಹೈಟೆಕ್ ಶಾಲೆ, ಅಂತ ಹೈಟೆಕ್ ಸರ್ಕಾರಿ ಶಾಲೆ ರಾಜ್ಯದಲ್ಲೇ ಇಲ್ವೇನು? ಆದ್ರೆ ಆ ಮಾದರಿ ಶಾಲೆಯನ್ನ ಮುಚ್ಚುವ ಹುನ್ನಾರ ನಡೀತಾ ಇದೆ ಎನ್ನುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಶಾಲೆ ಉಳಿಸುವಲ್ಲಿ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಯಾವ ಜಿಲ್ಲೆದು ಏನ್ ಕತೆ ಬನ್ನಿ ನೋಡೋಣ.